ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಖುಷಿ ಫನ್ ವಿತ್ ಛಾಯಾ ಕುಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ವೆರಿ ಹೆಲ್ದಿ ಆದಂತಹ ವೆರಿ ಟೇಸ್ಟ್ ಆದಂತಹ ಜಿಂಜರ್ ಟೀ ಮಾಡೋಣ. ಮಾಡುವ ವಿಧಾನ: ಸ್ಟವ್ ಆನ್ ಮಾಡಿದ್ದೀನಿ. ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ. 2 ಸ್ಪೂನಷ್ಟು ಚಹಾ ಪೌಡರ್ ಹಾಕೋತಾ ಇದ್ದೀನಿ. ನಿಮ್ಮ ಮನೇಲಿ ಯಾವುದು ಚಹಾ ಪೌಡರ್ ಯೂಸ್ ಮಾಡ್ತೀರೋ ಅದೇ ಚಹಾ ಪೌಡರ್ನ ಯೂಸ್ ಮಾಡಬಹುದು. 1 ಇಂಚು ಶುಂಠಿನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಜಜ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕೋತಾ ಇದ್ದೀನಿ. ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಚಹಾ ಮತ್ತು ಶುಂಠಿಯ ಅಂಶ ನೀರಲ್ಲಿ ಚೆನ್ನಾಗಿ ಬೆರಿಬೇಕು. ಅದಕ್ಕೋಸ್ಕರ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ನಾವು ಚಹಾವನ್ನು ಕುದಿಸ್ಬೇಕು. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ಶುಂಠಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ರೀತಿಯ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. 1 ಏಲಕ್ಕಿ ಕಾಯನ್ನು ಜಜ್ಕೊಂಡು ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏಲಕ್ಕಿ ಕಾಯಿ ಹಾಕೋದ್ರಿಂದ ಒಳ್ಳೆ ಆರೋಮ ಸಿಗುತ್ತೆ. ಜೊತೆಗೆ ನಾವು ಯಾವ ಪದಾರ್ಥ ತಿಂದಿರ್ತೀವೋ ಅದು ಜೀರ್ಣಕ್ರಿಯೆಗೆ ತುಂಬಾ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ. ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಬೆಲ್ಲ ಬೇಡ ಅನ್ನೋರು ಸಕ್ಕರೆ ಹಾಕೋಬಹುದು. ಸಕ್ಕರೆ ಬೇಡ ಅನ್ನೋರು ಜೇನುತುಪ್ಪ ಹಾಕೋಬಹುದು. ಬೆಲ್ಲದಲ್ಲಿ ಐರನ್ ಕಂಟೆಂಟ್ ತುಂಬಾ ಇರೋದ್ರಿಂದ ನಾನು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಕಡಿಮೆ ಉರಿಯಲ್ಲಿ 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕು. ಶುಂಠಿಯ ಆರೋಮ ಬರುವ ತನಕ ಚೆನ್ನಾಗಿ ಕುದಿಸ್ತಾನೆ ಇರಬೇಕು. ಈ ಶುಂಠಿ ಟೀ ಮಳೆಗಾಲ ಚಳಿಗಾಲಕ್ಕೆ ಒಳ್ಳೆ ಹೇಳಿ ಮಾಡಿಸಿದಂತಹ ಟೀ ಅಂತ ಹೇಳಬಹುದು. ಈ ಶುಂಠಿ ಟೀ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಗಳಿವೆ ನಮಗೆ. ಊಟ ಆದ ಮೇಲೆ ಕುಡಿದ್ರೆ ಒಳ್ಳೆ ರೀತಿಯ ಜೀರ್ಣಕ್ರಿಯೆ ಆಗುತ್ತೆ. ಶುಂಠಿ, ಚಹಾ ಹಾಗೂ ಏಲಕ್ಕಿಯ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ. ರೆಡಿಯಾಗಿದೆ. ಈಗ ರೆಡಿ ಆಗ್ತಾ ಇದೆ ಜಿಂಜರ್ ಟೀ. ಈಗ ನಾವು 1 ಗ್ಲಾಸ್ಗೆ ಸೋಸ್ಕೊಳ್ಳೋಣ. ತುಂಬಾ ಥಂಡಿ ಇರುವಾಗ ಈ ಟೀನ ಮಾಡ್ಕೊಂಡು ಕುಡಿಯೋದ್ರಿಂದನೇ ತುಂಬಾ ಹೆಲ್ತ್ಗೆ ಬೆನಿಫಿಟ್ ಇದೆ. ಮಕ್ಕಳಿಂದ ದೊಡ್ಡವರ ತನಕ ಯಾರು ಬೇಕಾದರೂ ಕೂಡ ಆರಾಮಾಗಿ ಕುಡಿಬಹುದು. ಬೆಳಗಿನ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಅನ್ನುವುದು ಬರೋದೇ ಇಲ್ಲ. ಜೀರ್ಣಾಂಗ ವ್ಯವಸ್ಥೆಗೆ ಒಳ್ಳೆ ರೀತಿಯ ಮದ್ದು ಅಂತ ಹೇಳ್ಬಹುದು ಶುಂಠಿ. ದಿನ ಈ ರೀತಿಯ ಚಹಾ ಕುಡಿಯೋದ್ರಿಂದ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಆರೋಗ್ಯಕರವಾದಂತಹ ಶುಂಠಿ ಟೀ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ರುಚಿಕರವಾದ ಅಡುಗೆಗಳಿಗಾಗಿ ಹಾಗೂ ಹೆಲ್ತ್ ಟಿಪ್ಸ್ಗಳಿಗಾಗಿ ಖುಷಿ ಫನ್ ವಿತ್ ಛಾಯಾ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.